ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಅಂಜು ಪ್ರಾಣ ಕಳ್ಕೊಳ್ಳುವಂಥ ಮಟ್ಟಕ್ಕೆ ಹೋಗ್ತಾಳೆ. ಪ್ರಾಣ ಕಳ್ಕೊಳ್ಳುವಂಥ ದುಸ್ಥಿತಿ ಯಾಕೆ ಬಂದು ಒದಗ್ತು ಅವಳಿಗೆ? ಇದರಿಂದ ಏನಾದರೂ ಕೈವಾಡ ಇದೆಯಾ ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇವರಿಬ್ಬರದು ಆರಕ್ಷತೆ ಇರುತ್ತಲ್ವ, ಆರಕ್ಷತೆ ಇರೋ ಕಾರಣ ಎಲ್ಲರನ್ನು ಇನ್ವೈಟ್ ಮಾಡಿರ್ತಾರೆ. ಹಾಗೆ ಮನೇಲಿ ಎಲ್ಲರೂ ತುಂಬ ಖುಷಿಯಾಗಿರ್ಬೇಕಾದ್ರೆ ನಮ್ಮ ಸತ್ಯನೂ ಕೂಡ ಹೇಳ್ತಾರೆ. ಸೊ ಏನಂತಂದರೆ ಏನಂತಂದರೆ ಉಂಗುರ ಹಾಕೋದು, ಹೂವು ಹಾಕೋದು, ಅದನ್ನು ಹುಡ್ಕೋದು, ಇವೆಲ್ಲ ಸಂಪ್ರದಾಯದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾನೆ ನಚ್ಚಿ. ಅಣ್ಣ, ಹಾಗಾದರೆ ನಿಮ್ಮ ಮದುವೆಯಲ್ಲಿ ಯಾರು ಗೆದ್ದಿರೋದು? ಅಂದರೆ ಗೆದ್ದವರು ಮನೇನ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ, ಸಂಸಾರದ ಹೊರೆಯನ್ನು ಹೊರ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಸಂಪ್ರದಾಯದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಆಗ ನಚ್ಚಿ ಕೇಳಿದಾಗ ಅದು ಗೆದ್ದಿರೋದು ನಾನೇ, ಆದರೆ ಕಿರೀಟ ಒಟ್ಟಿರೋದು ಭೂಮಿ ಅಂತ ಹೇಳ್ತಾರೆ. ಹೌದು, ನಿಮ್ಮ ಅಣ್ಣನ ಕೈಯಲ್ಲೇ ಉಂಗುರ ಸಿಕ್ಕಿತು, ಆದರೆ ನಾವು ಯಾರಿಗೂ ಕೇಳ್ದೇ ಮದುವೆ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಮನೆಯಲ್ಲಿ ನನ್ನ ಮೇಲೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಅವ್ರ ಕೈಗೆ ಸಿಕ್ಕಿರೋ ಉಂಗುರನ ನನ್ನ ಕೈಗೆ ಕೊಟ್ಟರು ಅಂತ ಹೇಳಿದ ತಕ್ಷಣ, ವಾವಣ್ಣ, ನೀನು ರಿಯಲಿ ಗ್ರೇಟ್ ಅಣ್ಣ, ಅದಕ್ಕೇನೆ ಈ ರೀತಿ ಗೆಲ್ಸಿರೋದ. ಪ್ರೀತಿ ಮಾಡಬೇಕು ಅಂತ ಗೊತ್ತಿತ್ತು, ಆದರೆ ನಿಂತರ ಯಾವ ರೀತಿ ಪ್ರೀತಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಣ್ಣ, ಯು ಆರ್ ರಿಯಲಿ ಗ್ರೇಟ್ ಅಂತ ಹೇಳ್ಬಿಟ್ಟು ಅಣ್ಣನ ಹೊಗಳಕ್ಕೆ ಶುರು ಮಾಡ್ತಾನೆ. ಹೀಗೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಕುಟುಂಬದಲ್ಲಿ ತುಂಬ ಖುಷಿಯಿಂದ ಏನಂತಂದರೆ ಒಂದು ಸಂಭ್ರಮದ ಸಡಗರದಿಂದ ಏನು ಮಾಡಬೇಕು ಅಂತ ಈ ಆರಕ್ಷಿತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಖುಷಿಯಿಂದ ಓಡಾಡ್ತಿರ್ತಾರೆ. ಸೊ ಅಣ್ಣ ಅತ್ತಿಗೆನ ನೋಡಿಬಿಟ್ಟು ನಚ್ಚಿ ಅಂತೂ ಹೊಗಳಿದ್ದು, ಅಣ್ಣ ಅತ್ತಿಗೆ 100 ವರ್ಷ ನೀವು ಹೀಗೆ ಖುಷಿಯಾಗಿರಿ, ನಿಮ್ಮನ್ನು ನೋಡಿಕೊಂಡೆ ನಾವು ಕೂಡ ಸಂಸಾರ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಭೂಮಿ ಇದ್ದವಳು ಮೈದು, ನಾನು ಅಂಜುನ ರೆಡಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಯಾಕಂದರೆ ಇವರು ಆಗಿರೋದೇ ಕಾಂಟ್ರಾಕ್ಟ್ ಮದುವೆ, ಇನ್ನು 100 ವರ್ಷ ಖುಷಿ ಬಾಳೋದಲ್ಲಿ ಯಾರಾದರೂ ಈ ರೀತಿ ಅಂದಾಗ ಆ ಮನಸ್ಸಿಗೆ ನೋವಾಗೋದು ಸಹಜ. ಹಾಗಾಗಿ ಹೋಗ್ತಾಳೆ. ಸೊ ಆ ಕಡೆ ಅಲ್ಲಿ ಅಂಜುನು ಕೂಡ ರೆಡಿ ಮಾಡಿರ್ತಾರೆ. ಮನೆಯಲ್ಲಿ ಫುಲ್ಲು ಹಬ್ಬದ ಸಡಗರ ವಾತಾವರಣ ತುಂಬಿರುತ್ತೆ. ಅಲ್ಲಿಗೆ ಒಂದು ಏನಪ್ಪ ಅಂತಂದರೆ ಬಿಗ್ ಟ್ವಿಸ್ಟ್ ಕೂಡ ಬರುತ್ತೆ. ಆ ಟ್ವಿಸ್ಟ್ ಏನು ಅಂತಂದರೆ, ಅಂಜು ನೇಣು ಹಾಕ್ಕೊಳ್ಳೋ ಮಟ್ಟಕ್ಕೆ ಹೋಗುವಂಥ ಟ್ವಿಸ್ಟ್ ಬರುತ್ತೆ. ಸಂಗೀತ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಏನೋ ಅನುಪಮ, ರಾಧಾ, ರೇಣು, ರುಕ್ಮಿಣಿ, ನಾಗರತ್ನ ಗೀಗರತ್ನ ಅಂದ್ಕೊಂಡು ಅಷ್ಟು ಮಂದಿ ನೀವು ಇವತ್ತಾದರೂ ಬಂದ್ರಲ್ಲ, ಮದುವೆಗಂತೂ ಬರಲಿಲ್ಲ ಅಂತ ಹೇಳಿ ಪಾಪ ಸಂಗೀತ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡುತ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಬಂದ ತಕ್ಷಣ ಅಂಜು ಕೂಡ ರೆಡಿಯಾಗಿ ಬರ್ತಾರೆ. ಅಂಜು ಮುದ್ದ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ಸೊ ಹೀಗೆ ಗಂಡ ಹೆಂಡತಿ ಈ ರೀತಿ ಆಟಪಾಠಗಳನ್ನು ಆಡಬೇಕು. ಸೊ ಉಂಗುರನ ಯಾರು ಗೆಲ್ತಾರೆ ಅವರೇ ಜೀವನ ಪರ್ಯಂತ ಹೆಂಡತಿ ಗೆದ್ರೆ ಗಂಡನಿಗೆ ಸೋಲ್ಬೇಕು, ಗಂಡ ಗೆದ್ರೆ ಹೆಂಡತಿಗೆ ಸೋಲ್ಬೇಕು ಅನ್ನೋ ಒಂದು ಮಾತನ್ನು ಆಡ್ತಾ ಖುಷಿಯಾಗಿರ್ತಾರೆ. ಆಗ ಬಂದಿರೋ ಸಂಗೀತ ಫ್ರೆಂಡ್ಸ್ ಸುಮ್ಮನೆ ಇರೋದಿಲ್ಲ. ಸರಿ, ಹುಡುಗಿ ತಾಯಿಯಲ್ಲಿ ಕಾಣ್ತಿಲ್ಲವಲ್ಲ, ದೇವಯಾನಿಯಲ್ಲಿಂದಾಗ, ಅಯ್ಯೋ ಅನುಪಮ, ನಿನಗೆ ವಿಷಯ ಗೊತ್ತಿಲ್ವಾ ಅನುರಾಧ ಅಂತ ಹೇಳ್ಬಿಟ್ಟು ಅನುರಾಧ ಹಂಗೆ ಅಂದ್ಕೊಂಡು, ಅವಳು ಕೊಲೆಗಾರ್ತಿ ದೇವಯಾನಿ ಏನು ಮಾಡಿದಾಳೆ, ಸ್ವಂತ ಓರ್ಗಿತಿನ ಕೊಲ್ಲಕ್ಕೆ ಹೋಗಿದ್ದಾಳೆ, ಶಾರದನ ಕೊಲೆ ಮಾಡೋಕ್ಕೆ ಹೋಗಿದ್ಲಂತೆ, ಅದಕ್ಕೆ ಅವಳು ಜೈಲಲ್ಲಿದ್ದಾಳೆ ಅಂದ ತಕ್ಷಣ, ಅಯ್ಯಯ್ಯೋ ತಾಯಿನೇ ಹಿಂಗೆ ಕೊಲೆಗಾರ್ತಿ, ಇನ್ನು ಮಗಳೇ ಹೆಂಗೋ ಏನೋ ಅಂತ ಹೇಳ್ಬಿಟ್ಟು ತಲೆಗೆ ಬಂದಂಗೆ ಒಂದೊಂದು ಮಾತಾಡ್ತಾರೆ. ಆಗ ಪಟ್ ಅಂತ ಹೋಗ್ಬಿಟ್ಟು ಅಂಜು ನೇಣು ಹಾಕೊಳ್ಳೋಕೆ ಹೋಗ್ತಾಳೆ. ಮನೆಯವರೆಲ್ಲ ತುಂಬ ಕೂಗ್ತಾರೆ, ಬಟ್ ಡೋರ್ ತೆಗೆಯೋದಿಲ್ಲ. ಹಾಗಾದರೆ ಅಂಜು ನೇಣು ಹಾಕೊಂಡ್ಲ? ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.